ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಬಂದಿರೋದು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಚುಳುಕಿ ಗ್ರಾಮ. ಈ ಚುಳುಕಿ ಗ್ರಾಮದಲ್ಲಿ ಸುಮಾರು ಒಂದು 50 ವರ್ಷಗಳ ಹಿಂದೆ ತಪಸ್ಸು ಮಾಡಿದಂತ ಶ್ರೀ ಕಲ್ಮೇಶ್ವರ ಅವಧೂತ ಮಹಾರಾಜರು ಒಂದು ತಪಸ್ಸು ಮಾಡಿದಂತ ಸ್ಥಳ. ಈಗ ಗುಡ್ಡವನ್ನ ಕೊರೆದು ಒಂದು ಗುಹೆಯನ್ನು ಮಾಡಿ ಕಿಶಿಂದ ಸಾಕಷ್ಟು ನವಗ್ರಹಗಳಿರ್ಬೋದು, 12 ಜ್ಯೋತಿರ್ಲಿಂಗ ಇರ್ಬೋದು, ಮತ್ತು ಮಹಾನ್ ದೇವತೆಗಳಾದಂಥ ಗ್ರಾಮ ದೇವತೆಗಳು ಇರ್ಬೋದು, ಸಾಕಷ್ಟು ವಿಷಯಗಳನ್ನ ಒಳಗೊಂಡಂತ ಈ ಗುಹೆಯನ್ನ ನೀವು ತೋರಿಸ್ತಾ ಇದ್ದೀನಿ. ನನಗೆ ಇಲ್ಲಿ ಚುಳುಕಿ ಗ್ರಾಮದಲ್ಲಿ ಯಾರು ಪರಿಚಯ ಇಲ್ಲ. ಆದ್ರೆ ಈಗ ಒಂದು ವಾರದ ಹಿಂದ್ಗಡೆ ನಾನು ಮರ್ಕುಂಬೆಯ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ವಿಡಿಯೋ ಚಿತ್ರೀಕರಣಕ್ಕೆ ಹೋದಾಗ ಸೋಮೋತ್ ಅವರು ಭೇಟಿಯಾಗಿದ್ರು. ಅವ್ರ ತರ ನಮ್ಮ ಊರಲ್ಲಿ ಇಂಥದ್ದೊಂದು ದೇವಸ್ಥಾನ ಇದ್ರೆ ದಯವಿಟ್ಟು ಬರ್ಬೇಕಂತ ಹೇಳಿದಾಗ ಅವ್ರು ಫೋನ್ ಮಾಡಿದ್ದೆ. ಅವ್ರು ಇದ್ದಾರೆ, ನಮ್ಮ ಅರುಣ್ ನಂಬರ್ ಕೊಟ್ಟು. ಅವ್ರು ಅರುಣ್ ಅವರು ನನಗೆ ಹಿಂದೊಮ್ಮೆ ಅವ್ರ ನಂಬರ್ ಫೋನ್ ಮಾಡಿದ್ರಂತ. ಅವ್ರ ನಮ್ಮ ರಕ್ತದಾನದ ಸಲುವಾಗಿ ಅವರು ಫೋನ್ ಮಾಡಿದ್ರಂತೆ. ನನ್ನ ನಂಬರ್ ಸೇವ್ ಇರ್ತದೆ. ಆದ್ರೂ ಅವರು ನಾವು ಫೋನ್ ಮಾಡಿದ್ರೆ ಹೇಳ್ರಿ ಏನಂತಂದ್ರು, ಇಲ್ಲ ನಾನು ಹಿಂಗೆ ವಿಡಿಯೋ ಚಿತ್ರೀಕರಣ ಬರ್ತಾ ಇದ್ದೇನೆ ಅಂದ್ಕೂಡಿ ಅವರು ಬಂದು ನನಗೆಲ್ಲ ಮಾರ್ಗದರ್ಶನ ಮಾಡ್ತಾರೆ. ಅರುಣ್ ಅವರು ಒಂದು ಮಾರ್ಗದರ್ಶನ ಮೂಲಕ 50 ಚಿತ್ರೀಕರಣ ಎಲ್ಲ ಮಾಡಿದ್ದೀನಿ. ಇನ್ನು ಮುಂದೆ ನಾನು ಮಠಕ್ಕೆ ಹೋಗಿ ಅಲ್ಲಿ ಏನೇನಿದಾವೆಲ್ಲ ಚಿತ್ರೀಕರಣ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇರೋದು ಗ್ರಾಮ ಪಂಚಾಯತಿ ಕಚೇರಿ ಚುಳುಕಿ. ಇದ್ರ ಎದುರುಗಡೆ ಅವಧೂತ ಮಠಕ್ಕೆ ಹೋಗುವಂತ ಒಂದು ಕಮಾನ ನಿರ್ಮಾಣ ಮಾಡಿದ್ದಾರೆ, ಅಂದ್ರೆ ಮಹಾದ್ವಾರವನ್ನ. ಇದರ ಮೂಲಕ ನಾವು ಹೋಗ್ಬೇಕು. ಇಲ್ಲಿ ಹೋದಾಗ ನಮ್ಗೆ ಅಲ್ಲಿ ಸಿಗುತ್ತೆ. ಸುಮಾರು ಒಂದು 200 ಮೀಟರ್ ದೂರ ಹೋಗ್ಬೇಕು. ಅಂದ್ರೆ ಇದು ನರಗುಂದ್ ಮತ್ತು ಸೌದತ್ತಿ ರೋಡ್. ಇಲ್ಲಿ ಬಂದ ಕಿಶಿಂದ ಇಲ್ಲಿಂದ್ರೆ ಸುಮಾರು 200 ಮೀಟರ್ ಹೋದಾಗ ನಮ್ಗೆ ಇಲ್ಲಿ ಅವಧೂತ ಮಠಕ್ಕೆ ನಾವು ಹೋಗ್ಬೋದು. ಇದು ಇಲ್ಲಿ ದ್ವಾರ ಬಾಲ್ಗ ನಿರ್ಮಾಣ ಮಾಡಿದ್ದಾರೆ. ಇನ್ನ ಒಂದು 10 ದಿವಸ ಬಿಟ್ರೆ ಇಲ್ಲಿ ಜಾತ್ರೆ ಐತಿ. ಜಾತ್ರೆಗೆ ಇಲ್ಲಿ ತೆಪ್ಪೋತ್ಸವ ಮಾಡ್ತಾರೆ. ಅಂದ್ರೆ ಈ ಕೆರೆ ಎಲ್ಲ ನೀರು ತುಂಬಿಸಿ ತಪ್ಪದ ಒಂದು ರಥವನ್ನು ಬಿಡ್ತಾರೆ. ಅಂದ್ರೆ ದೇವ್ರ ಹೆಸರಿಗೆ ಈ ಕೆರೆ ಒಳಗೆ. ಬರ್ರಿ ಅಲ್ಲೇ ಮಠಕ್ಕೆ. ನಾ ಇನ್ನೊಂದು ತಗೊಂಡ್ ಶಾರ್ಟ್ ಎಲ್ಲ ತೋರಿ. ಈಗ ಶ್ರೀ ಶ್ರೀ ಅವಧೂತ ಕಲ್ಮೇಶ್ವರ ಮಹಾರಾಜರ ಮಹಾಗವಿ ಚುಳುಕಿ ಒಳಗೆ ಹೋಗ್ತಾ ಇದ್ದೀನಿ. ಗವಿ ಒಳಗೆ ಈಗ ಹೋಗ್ತಾ ಇದ್ದೀನಿ ಒಳಗೆ. ಇದು ಅವಧೂತ ಮಹಾರಾಜರು ಜಾಗ. ಇವರೇ ಅವಧೂತ ಮಹಾರಾಜರು. ಸ್ವಲ್ಪ ಮಾತಾಡ್ಬೇಡಿ. ಅವಧೂತ ಮಹಾರಾಜರು ವಿಶೇಷವಾಗಿ ಎಲ್ಲ ಕಡೆ ತಿರುಗಾಡ್ತಿರುವಾಗ ಎಲ್ಲೆಲ್ಲಿ ಭಗ್ನವಾಗಿ ಬಿದ್ದಂತ ನಂದಿಗಳನ್ನ ತಂದು ಇಲ್ಲೇ ಒಂದೇ ಕಡೆ ಇಟ್ಟಿರುವುದು ವಿಶೇಷತೆ. ಇದು ಮಹಾಗುಹೆ ಇದೆ, ಅಂದ್ರೆ ಸಣ್ಣದೇನಿಲ್ಲ. ಸುಮಾರು 6000 ಚದರ ಅಡಿಯರಷ್ಟು ಇರುವಂತ ಮಹಾಗುಹೆ. ಈಗ ನಾನು ಆರಂಭದಲ್ಲಿ ಮಹಾದ್ವಾರದ ಮೊದಲೇ ಸ್ಥಳದಲ್ಲೇ ಇದ್ದೀನಿ. ಇಲ್ಲಿ ಅಕ್ಕಪಕ್ಕದಲ್ಲಿ ಸಹಿತ ಎಲ್ಲಾ ಕಡೆ ಸಣ್ಣ ಸಣ್ಣ ಗುಹೆ ಒಳಗೆ ಸಾಕಷ್ಟು ದೇವರುಗಳು ಇದ್ದಾವೆ. ಇಲ್ಲಿ ನಾವು ಆರಂಭದಲ್ಲೇ ಒಳಗಡೆ ಪ್ರವೇಶ ಮಾಡ್ಬೇಕಾದ್ರೆ ಹನುಮಂತ ದೇವರು ಮೊದಲು ಬಲಗಡೆ ಇದ್ದಾನೆ. ನಂತರ ಇಲ್ಲಿ ಗಣೇಶ ಮೂರ್ತಿನೂ ಒಂದಿದೆ. ಅಂದ್ರೆ ಗಣೇಶನ ಮತ್ತು ಹನುಮಂತನ ದರ್ಶನ ನಂತರ ಅವಧೂತರ ಒಂದು ದರ್ಶನ ಆಗುತ್ತೆ. ಅದನ್ನ ಅವಧೂತರ ಫಸ್ಟ್ ವಿಡಿಯೋ ಮಾಡಿಬಿಟ್ಟೆ. ಇದು ಅವಧೂತ ಮಹಾರಾಜರದು 13/3 ಅಂದ್ರೆ ಮಾರ್ಚ್ 13, 2007 ಅವರು ದೇಹತ್ಯಾಗ ಮಾಡಿದ್ದು. ಇವರೇ ಅವಧೂತ ಸ್ವಾಮಿಗಳು ಇಲ್ಲಿ ಗುಹೆಯಲ್ಲಿ ಇದ್ದು ತಪಸ್ಸು ಮಾಡಿ ಈ ಗುಹೆಯನ್ನ ನಿರ್ಮಾಣ ಮಾಡಿದ್ದು. ಇದು ಅವ್ರದ್ದು ಮತ್ತೊಂದು ಭಾವಚಿತ್ರ ಕೈಲಿಂದ ತೆಗೆದದ್ದು. ಹುಲಿಯ ಬಾಲ ಲೀಲಾ ಮಾಟದ
ಗುರುಗಳಾದಂಥ ಶ್ರೀ ಸಂಗಮೇಶ್ವರ ಗುರುಗಳದ ಒಂದು ಭಾವಚಿತ್ರ. ಇಲ್ಲಿ 12 ಜ್ಯೋತಿರ್ಲಿಂಗದ ವಿಶೇಷವಾದ ಸ್ಥಾನವನ್ನು ಮಾಡಿದ್ದಾರೆ. ಈಗ ಇನ್ನೂ ಕೆಲವೊಂದು ಕೆಲಸಗಳು ನಡೀತಾ ಇದ್ದಾವೆ. ಇಲ್ಲಿ ಸ್ವಲ್ಪ ಅದನ್ನ ಒಂದು ದರ್ಶನ. ಶ್ರೀಶೈಲ ಮಲ್ಲಿಕಾರ್ಜುನ, ಉಜ್ಜೇರಿ ಮಹಾಕಾಳೇಶ್ವರ, ಓಂಕಾರ ಮಹಾಬಳೇಶ್ವರ, ಪರಳಿ ವೈದ್ಯನಾಥ, ಈಗ ಅವಧೂತ ಕಲ್ಮೇಶ್ವರ ಅವ್ರದ್ದು ಮೂರ್ತಿಯನ್ನು ತೋರಿಸ್ತೀನಿ. ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಗಾಗಿ ಇಲ್ಲಿ ಮೊಹರಂ ಪಂಜಾಗಳನ್ನು ಸಹಿತ ಇಲ್ಲೇ ಇಟ್ಟಿದ್ದಾರೆ. ಇವರು ಅವಧೂತ್ ಮಹಾರಾಜರ ವಿಶೇಷವಾದ ದರ್ಶನ. ಅವಧೂತ ಮಹಾರಾಜರು ಅವರ ಪೂರ್ವಾಶ್ರಮದಲ್ಲಿದ್ದಂಥ ಭಾವಚಿತ್ರಗಳು ಮತ್ತು ಅವರು ಸನ್ಯಾಸಿ ದೀಕ್ಷೆ ತಗೊಂಡ ನಂತರದ ಕೆಲವೊಂದು ಭಾವಚಿತ್ರಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದ್ರೆ ಕಪ್ಪು ಬಿಳುಪಿನಲ್ಲಿ ಒಂದು ಚಿತ್ರನೂ ಇದೆ. ಅದು ಒಂದು ಉಳಿದಿದೆ ಕಾಫಿ. ಮೊದಲೇ ಬೆಳಕು ಬಾಳ್ತದೆ. ಇವರು ಅವಧೂತ ಕಲ್ಮೇಶ್ವರ ಸ್ವಾಮೀಜಿಯವರ ಗುರುಗಳಾದಂಥ ಸಿದ್ದರಾಮೇಶ್ವರ ಅವ್ರದ ಒಂದು ಮೂರ್ತಿ. ಎಲ್ಲ ಗುಹೆ ಒಳಗೆ ಅದಾರಪ್ಪ, ಎಲ್ಲ ಪೂರ್ತಿ ಮಠ ಎಲ್ಲ ಪೂರ್ತಿ ಗುಹೆ ಒಳಗೆ ಇದೆ. ಇದು ಎಲ್ಲ ಗುಹೆ ಒಳಗೆ ಅದಾವ್ರಪ್ಪ. ಎಲ್ಲಿ ಹೋಗ್ತಿದ್ರಿ ಗುಹೆ ಗುಹೆ. ಜೈ ಪಾಂಡುರಂಗ. ಬೀರೇಶ್ವರ ಮೂರ್ತಿ, ಇದ್ರಿ ಬೀರಪ್ಪರು. ಅಯೋಧ್ಯಪತಿ ರಾಮಚಂದ್ರ ಮತ್ತು ಲಕ್ಷ್ಮಣ ಸೀತಾ ಸಹಿತ ಹನುಮಂತ. ಇದ್ರಿ ವಿಷ್ಣು, ತಿರುಪತಿ ವೆಂಕಟೇಶ್ವರ. ನಮ್ಮ ಬಾಸ್ ಸುಮ್ಮನೆ ಚೆಲ್ಲ ಫೀಲ್ ಮಾಡ್ಯಾರ್ರಿ. ತೊಳಿಬೇಕ್ರಿ. ಲಾರ್ಡ್ ಕೃಷ್ಣ, ವಾಲ್ಮೀಕಿ, ದಾಕಿನಿಯ ಭೀಮಶಂಕರ ಜ್ಯೋತಿರ್ಲಿಂಗ. ಮಾತಾಡ್ಬೇಡ್ರಿ ಅರುಣ. ಅನ್ನಪೂರ್ಣೇಶ್ವರಿ, ಪರಮೇಶ್ವರಿಗೆ ಅನ್ನದಾನ ಮಾಡುತ್ತಿರುವ ಪಾರ್ವತಿ ಅನ್ನಪೂರ್ಣೇಶ್ವರಿ. ಎಲ್ಲ ಗುಹೆ ಒಳಗ ಮಾಡ್ಯಾರಿ. ಕೃತಕ ಗುಹೆ ನೋಡುದು. ಎಲ್ಲ ಗುಹೆ ಒಳಗ ನೋಡ್ರಿವಲ್ಲ. 6,500 ಚದರ ಅಡಿ ಇರ್ತದೆ ಅದೆಲ್ಲ ಗುಹೆ. ಇಲ್ಲೊಂದು ವಿಶೇಷತೆ ತೋರಿಸ್ತೇನೆ. ಇಲ್ಲೊಂದ ಸುಮಾರು 50 ವರ್ಷಗಳಿಂದ ಇಲ್ಲಿ ಭತ್ತ ಅಜ್ಜಾರ ಸಂಗ್ರಹ ಮಾಡಿದ್ದತ್ತೆ. ಇನ್ನೂರು ಕೆಟ್ಟಿಲ್ಲ, ನುಷಿಗಿಲ್ಲ, ಏನಿಲ್ಲ, ಇನ್ನೂ ಚೆನ್ನಾಗಿದ್ದಾರೆ.
ಸುಮಾರು 50 ವರ್ಷಗಳ ಹಿಂದಿನ ಭತ್ತ ಅಂತ ನೋಡಿದ್ರು. ಇನ್ನೂರು ನುಸಿ ಇತ್ತಿಲ್ಲ ಕೆಟ್ಟಿಲ್ಲ, ಇನ್ನೂ ಹೆಂಗದ ಹಂಗದ. ಇವತ್ತಿಗೂ ಅಡಿಗೆ ಮಾಡಿದ್ರೆ ಸಹಿತ ಒಳ್ಳೆ ಹಣ್ಣು ಬರುತ್ತೆ. 50 ವರ್ಷ ಅಂದ್ರೆ ಹೆಂಗಿದಾವ್ ನೋಡ್ರಿ. ಇನ್ನೂ ಚಿಲ್ಗಳೆಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ, ಅವ್ರ ಅಜ್ಜಾರ ಸಂಘ ಮಾಡಿದ್ರತ್ತ. ಮುಗಿತಲ್ಲ. ವೀರಭದ್ರ ಸ್ವಾಮಿ ಅಂದ್ರೆ ಮತ್ತೆ ಲಿಂಗೈತ್ಲ ಇಲ್ಲೂ. ವೀರಭದ್ರ ಸ್ವಾಮಿ ಇಲ್ಲಿ ಎಷ್ಟು ದೇವತೆ ಉಳ್ದಾದ್ರೆ ನಮ್ಮ ಹಿಂದೂ ಧರ್ಮದ ಎಲ್ಲಾ ದೇವರು ಉಳ್ದಾರ ನೋಡ್ತಾ ಇಲ್ಲಿ. ಬಾಬು ಎಷ್ಟು ಗುಹೆ ಐತ್ರಿ ಇದ. ಕೌದೇಶ್ವರ ಅಂತ ನೋಡ್ತಾ ಇದ್ದೆ, ಯಾವ ದೇವ್ರ ಗೊತ್ತಿಲ್ಲ. ಫಸ್ಟ್ ಸರ್ಚ್ ಆದಾಗ ಸೇತು ಬಂದ ರಾಮೇಶ್ವರ, ನಾಗೇಶ್ವರ, ದ್ವಾರಕಾ. ಇದು ಜಾತ್ರೆ ಇದ್ದದಕ್ಕಾಗಿ ಅವರು ಸುಣ್ಣ ಹಚ್ಚಾತಾರೆ ಗುಹೆಗೆ. ಹಿಂಗಾಗಿ ಎಲ್ಲ ಕಡೆ ಮೂರ್ತಿಗಳೆಲ್ಲ ಬಿದ್ದಿದೆ. ವಾರಣಾಸಿ ವಿಶ್ವೇಶ್ವರ, ಕಾಶಿ ವಿಶ್ವನಾಥ, ತ್ರಂಬಕೇಶ್ವರ ಜೊತೆಲಿವೆ. ಹಿಮಾಲಯ ಕೇದಾರನಾಥ, ಸೇತು ಬಂದು ರಾಮೇಶ್ವರ, ನವಗ್ರಹಗಳದು ಒಂದು ಯೋಗದೆ. ಬುಧ ಗ್ರಹ, ಚಂದ್ರಗ್ರಹ, ಕುಜ ಅಂದ್ರೆ ಮಂಗಳ ಗ್ರಹ, ರವಿ ಗ್ರಹ, ಗುರುಗ್ರಹ, ಕೇತು ಗ್ರಹ, ಶನಿ ಗ್ರಹ, ರಾಹು ಗ್ರಹ, ಇಲ್ಲಿ ಒಂದೊಂದು 3 ವಿಶೇಷ ಮೂರ್ತಿಗಳಿರ್ತವೆ. ಇದು ಶಿವಪಾರ್ವತಿ ಗಣಪತಿಯ ಮೂರ್ತಿ. ಶಿವಪಾರ್ವತಿ ಗಣಪತಿ ತುಂಬಾ ಚೆನ್ನಾಗಿದೆ ವಿಗ್ರಹ. ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ವಿಗ್ರಹ. ಮಹಿಷಾಸುರ ನೋಡ್ರಿ, ಶೂಲ ಅಂದ್ರೆ ಮಹಿಷಾಸುರನ ಸಂಹಾರ ಮಾಡಿದ್ದು. ಈ ಪಕ್ಕದಲ್ಲಿ ಇನ್ನೊಂದು ಇದೆ ಮೂರ್ತಿ. ಇದು ಕಾಳಿಕಾಮಾತೆ, ಕಾಳಿದೇವಿ, ಕಾಳಮ್ಮ ದೇವಿ. ಇಲ್ಲಿ ಬೇರೆ ಊರುಗಳಿಗೆ ಗ್ರಾಮ ದೇವತೆಗಳನ್ನ ನಿರ್ಮಾಣ ಮಾಡಿದ್ರತ್ತೆ. ಅವ್ರನ್ನ ಎಬ್ಸಕ್ ಹೋದ್ರೆ ಹೇಳಲಿಲ್ಲತ್ತೆ. ಇಲ್ಲಿ ಮಠಕ್ಕೆ ತಂದು ಇಡ್ತೀನಂತ ಹೇಳಿ ಬೆಳೆದ ಕೂಡಲೇ ಅವು ಎದ್ದು ಬಂದವು. ಅವನ್ನಷ್ಟು ತೋರಿಸ್ತೀವಿ. ಬೇರೆ ಊರೊಳಗೆ ಗ್ರಾಮ ದೇವತೆಯನ್ನು ನಿರ್ಮಾಣ ಮಾಡಿದ್ರತ್ತ, ಅಲ್ಲಿ ಎದ್ದು ಬರಲಿಲ್ಲತ್ತ. ಇಲ್ಲಿ ತಂದು ಇಡ್ತಾನ ಅಂದ್ಕೂಲೆ ಬಂದವತ್ತ. ಇಲ್ಲಿ ತಂದು ಈ ಗುಹೆ ಒಳಗೆ ಇಟ್ಟಿದ್ದಾರೆ. ಒಂದು 3-4 ಮೂರ್ತಿ ಇದಾವೆ. ಇಲ್ಲೇ ಪ್ರತಿಷ್ಠಾಪನೆ ಮಾಡುವಂತ ಗಣೇಶ, ಇದು ಅಮ್ಮನ ಮೂರ್ತಿ ನೋಡ್ರಿ. ಒಂದಂತ ಗ್ರಹ ಇಲ್ಲಿದೆ. ಇದು ಮಂಗಳ ಗ್ರಹ ಅನ್ಸುತ್ತೆ. ಮಂಗಳ ಗ್ರಹ
ವೇಮನ್ ರೆಡ್ಡಿ ಮತ್ತು ಹೇಮರೆಡ್ಡಿ ಮಲ್ಲಮ್ಮ. ಮಾಹಿತಿ ಒಳಗೆ ಏನೋ ಸಣ್ಣ ಪುಟ್ಟ ತಪ್ಪಾಗಿದ್ರೆ ದಯವಿಟ್ಟು ಯಾರು ತಿಳ್ಕೊಬೇಡ್ರಿ, ನನಗೆ ಗೊತ್ತಷ್ಟು ಮಾತ್ರ ಹೇಳಿದ್ದೀನಿ. ಮಹಾವೈರಾಗಿನಿ ಶ್ರೀ ಅಕ್ಕ ಮಹಾದೇವಿಯ ಒಂದು ಮೂರ್ತಿ. ಎಲ್ಲ ಮಾಡಿದಾರೆ, ವ್ಯವಸ್ಥೆ ಸರಿಯಿಲ್ಲ. ಇದೇನ್ ದೇವ್ರ ಊರ ಆಗೈತ್ರಿಪ್ಪ ಇದು. ಅದು ಒಂದೇ ಗುಹೆ ಒಳಗೆ ಎಷ್ಟು ದೇವ್ರು ಅದಾವ್ರ, ವಿಚಿತ್ರ ಅನಿಸ್ತೈತ್ರಿ. ಅಂಬಾ ಭವಾನಿ. ಕಳಕಾದೇವಿ, ಕುಕನೂರು ಮಹಾಮಾಯಿ. ಕುಕನೂರು ಮಹಾಮಾಯಿ ಅಂತ ನೋಡ್ರಿ ದೇವ್ರಿ. ಎಷ್ಟು ದೇವ್ರೊಳದ ನನಗೆ ಅದು ಆಶ್ಚರ್ಯ ಆಗ್ತದೆ. ಚುಂಚಲಿ ಮಹಿಮತಿ. ಈ ಮೇಲೆ ಒಂದು ಈಶ್ವರಲಿಂಗ ಇದೆ, ಅಲ್ಲಿ ನೋಡಕ್ ಹೋಗ್ರಿ. ಮ್ಯಾಲ ಸ್ಟೆಪ್ ತೊಗೊಳ್ಬೇಕು. ಎಷ್ಟು ಸ್ಟೆಪ್? ಒಂದು 50 ಮ್ಯಾಲ ಹತ್ತಿ ಮೇಲೆ ತೋರ್ಸ್ಕೊಂಡು ಎಲ್ಲ ಈಶ್ವರಲಿಂಗ ಇದೆ. ಈಗ ದೂರದ್ರೆ ಈಶ್ವರಲಿಂಗ ಕಾಣ್ತೈತಿ, ಕಾಂದ್ರೆ ರೌಂಡ್ ಕಾಣ್ತೈತಿ. ಗುಹೆಗಳು ಭಾಳ ಆಗ್ಯಾವ. ಇಷ್ಟ ಒಂದು 30-40 ಗುಹೆ ಹಾಕಾರು. ಎಲ್ಲ ಕಡೆ ಗುಹೆನ. ಎಲ್ಲಿ? ಇದು ನೋಡ್ರಿ, ದೊಡ್ಡ ಶಿವಲಿಂಗ ಮಾಡಿದಾರೆ. ಪೂರ್ತಿ ಗುಹೆ ಮೇಲೆ ಹತ್ತಿದ್ದೆ ನಾನು. ಅಲ್ಲಿ ಮುಂದಿರುವಂಥ ತೋಟಗಳು ಎಲ್ಲ ತೆಂಗಿನ ತೋಟ. ಇದು ಚುಳುಕಿ ಗ್ರಾಮ, ಇಲ್ಲಿ ಪಕ್ಕದಲ್ಲಿ ಕಾಣ. ಇದಾದ ಗುಡಿ, ಅಲ್ಲೊಂದು ಸಿದ್ದರಾಮೇಶ್ವರ ಗುಡಿ ಐತಿ. ಇಲ್ಲಿ ಕಲ್ಯಾಣ ಮಂಟಪ. ಕಲ್ಯಾಣ ಮಂಟಪದ ವಿಶೇಷವಾಗಿ ಶುಭ ಕಾರ್ಯಗಳಾದಂಥ ಮಂಗಲ ಕಾರ್ಯಗಳು ಎಲ್ಲ ಆಗತ್ತೆ. ಮದುವೆ ಇರ್ಬೋದು, ಮುಂಜಿ ಇರ್ಬೋದು, ವಿಶೇಷ ಕಾರ್ಯಕ್ರಮ ಏನದಾವೆಲ್ಲ ಕಾರ್ಯಕ್ರಮ ಮಾಡ್ತಾರೆ. ಮತ್ತು ಇಲ್ಲಿ ಅನ್ನದಾಸೋನು ಸಹಿತ ಸಾಕಷ್ಟಿದೆ. ಪ್ರತಿನಿತ್ಯ ಅನ್ನದಾಸೋನು ಇರುತ್ತೆ. ಯಾವಾಗ ಬಂದರೂ ಸಹಿತ ದಾಸೋದು ಏನು ಸಮಸ್ಯೆ ಇಲ್ಲ. ಇದೆಲ್ಲ ಇಲ್ಲಿ ಚುಳುಕಿ ಕಲ್ಮೇಶ್ವರ ಅವಧೂತರ ಮಹಾರಾಜರ ಒಂದು ಮಠದಲ್ಲಿ ಇರುವಂಥದ್ದು ವಿಶೇಷತೆ. ಇವೆಲ್ಲ ಎಲ್ಲ ತೋರಿಸಿದ್ವಿ. ಏನು ಮಂದಿರಗಳು ಸಿಕ್ಕಬಿಡ. ಈ ಗುಹೆ ಮುಖ್ಯ ದೇವರಾದಂಥ ಕಲ್ಮೇಶ್ವರ ಮಹಾರಾಜರು ಅವಧೂತರು. ಏನು ಗ್ರೀನ್ ಮಾಡಿಬಿಟ್ರಲ್ಲ ಅವರು, ಮತಾಂತರ ಮಾಡಿರಪ್ಪ. ಜಮದಗ್ನಿ ಮಹರ್ಷಿ, ರೇಣುಕಾದೇವಿ, ಯಲ್ಲಮ್ಮ ದೇವಿ, ಲಕ್ಷ್ಮೀ ದೇವರು ಭಾಳ ದೂರದಾಗ. ಗಾಬರಿ ಜನ.
ಸ್ನೇಹಿತರೆ, ಇಲ್ಲೇ ತೋರಿಸಿದಂತ ಶ್ರೀ ಶ್ರೀ ಕಲ್ಮೇಶ್ವರ ಅವಧೂತ ಮಹಾರಾಜರ ಒಂದು ಮಠದಲ್ಲಿರುವಂಥ ಗುಹೆಯನ್ನ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಇದೆಲ್ಲ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.